ಎಲ್ಲ ಮಧ್ಯಮ ಮಿತ್ರರಿಗೂ ನಮಸ್ಕಾರ. ಹಾಗೂ ಯಾರೆಲ್ಲ ನನಗೆ ಕಂಟಿನ್ಯೂ ಆಗಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ. ಹಾಗೂ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನನ್ನ ಮಲ್ಲಿಗೆ ಗಿಡದಲ್ಲಿ ಎಷ್ಟು ಹೂವು ಉಂಟು, ಹಾಗೆ ಯಾಕೆ ಕಮ್ಮಿ ಉಂಟು, ಎಲ್ಲ ಕಡೆ ಹೂವು ಉಂಟು. ಇವಾಗ 1 ಫೋಲ್ಡ್ 2 ಫೋಲ್ಡ್ ಹಾಗೆ ಹೂವು ಉಂಟು. ಯಾಕಂತ ಹೇಳಿದರೆ ಈ ಸರಿ ಮಳೆ ಕಡಿಮೆ ಇದೆ ಅಲ್ಲ, ಹಾಗಾಗಿ ಹೂವು ಉಂಟು. ನನ್ನ ಗಿಡದಲ್ಲಿ ಯಾಕೆ ಕಡಿಮೆ ಅಂತ ನಾನು ನಿಮಗೆ ಹೇಳ್ತೇನೆ ನೋಡಿ. ನನ್ನ ಗಿಡ ಒಳ್ಳೆ ಚಿಗುರು ಬಂದಿದೆ, ಚಿಗುರು ಬಂದಿದೆ, ಡ್ರಾಪ್ ಔಟ್ ಆಗಿದೆ, ಅಲ್ಲಿಗೆ ಮೊಗ್ಗೆ ಬರಲಿಲ್ಲ. ಇದಕ್ಕೆ ಮೇಯ್ನ್ ಹೊರಗಡೆ ಗಾಳಿ ಕೂಡ ಇಂಪಾರ್ಟೆಂಟು. ಈ ಪಾಲಿ ಹೌಸಿಂದ ಯಾವತ್ತೂ ಹೂವು ಆಗೋದಿಲ್ಲ ಆಯಿತಾ. ಇದು ಯಾಕೆ ಇಷ್ಟು ಹೂ ಸಿಗ್ತಾ ಇದೆ ಅಂಥೇಳಿ, ಮಳೆ ನೀರು ಬಿದ್ದು ಕೊಳಿತಾ ಇಲ್ಲ, ಅದಕ್ಕೋಸ್ಕರ ಹೂ ಸಿಗ್ತಾ ಇದೆ. ಇಲ್ಲ ಅಂತ ಹೇಳಿದರೆ ಹೂ ಸಿಗ್ತಾ ಇರಲಿಲ್ಲ. ಇದನ್ನು ನಾನು ಬೇಸಿಗೆಯಲ್ಲಿ ತೆಗಿಬೇಕು. ಯಾವಾಗ ಅಂತ ಹೇಳಿದರೆ ಮಳೆ ಎಲ್ಲ ನಿಂತ ನಂತರ ತೆಗಿಬೇಕು. ಇಲ್ಲ ಅಂದರೆ ನನಗೆ ಬೇಸಿಗೆಯಲ್ಲಿ ಹೂ ಸಿಗೋದಿಲ್ಲ. ಹೂ ಹೀಗೆ ಸಿಗ್ತದೆ ನೋಡಿ, ಅಲ್ಲೊಂದು ಇಲ್ಲೊಂದು ಹೀಗೆ ಸಿಗ್ತದೆ, ನೋಡಿದ್ರಲ್ಲ, ಸಿಗ್ತದೆ ಅದು. ಮತ್ತು ನಮಗೆ ಸೊಪ್ಪು ಜಾಸ್ತಿ ಇದ್ದು ಹೂ ಕಡಿಮೆ ಇದೆ, ಎಲೆಗಳು ಜಾಸ್ತಿ ಇದ್ದು ಹೂ ಕಡಿಮೆ ಇದ್ದರೆ ನಮಗೆ ಹೂ ಉಳ್ಕೊಳ್ತದೆ ಗಿಡದಲ್ಲಿ, ತೆಗಿಲಿಕ್ಕೆ ಗೊತ್ತಾಗೋದಿಲ್ಲ. ಇರೋದ್ರಲ್ಲಿ ಕಡಿಮೆ ಇರ್ತದೆ, ಅದರಲ್ಲಿ ತೆಗಿಲಿಕ್ಕೆ ಸಹ ಗೊತ್ತಾಗೋದಿಲ್ಲ. ಹಾಗಾಗಿ ನನ್ನ ಗಿಡದಲ್ಲಿ ತುಂಬ ಹೂ ಕಡಿಮೆ ಉಂಟು. ನನ್ನ ಗಿಡಕ್ಕೆ ತಕ್ಕಾಗಿ ಹೂವಿಲ್ಲ ನೋಡಿ, ಅಲ್ಲೆಲ್ಲ ಹೇಗಾಗಿದೆ ಅಂತ. ಫುಡ್ಡು ಯಾವುದೇ ರೀತಿಯಿಂದ ಕಡಿಮೆ ಆಗಿಲ್ಲ, ಫುಡ್ ಆರಾಮಿದೆ. ಫುಡ್ ಫುಲ್ ಹಾಕಿದ್ದೇನೆ, ಹಿಂಡಿನೂ ಕೂಡ ಹಾಕಿದ್ದೇನೆ, ಮಿಕ್ಸರ್ ಕೂಡ ಹಾಕಿದ್ದೇನೆ, ಫುಡ್ಡು ಕಡಿಮೆ ಆಗಲಿಲ್ಲ. ಆದರೆ ಡ್ರಾಪ್ ಔಟ್ ಆಗಿದೆ, ನಿಮಗೆ ಹೇಳಿದ್ನಲ್ಲ ನೋಡಿ. ಚಿಗುರು ಬಂದಿದೆ, ಮೊಗ್ಗೆ ಒಂದೊಂದರಲ್ಲಿ ಮೊಗ್ಗೆ ಬಂದಿದೆ ಅಷ್ಟೇ. ಒಂದು 20% 10% ಹಾಗೆ ಮೊಗ್ಗೆ ಬಂದರೂ ಕೂಡ ಒಂದೊಂದು ಮೊಗ್ಗೆ ಈ ಥರ ಒಂದೊಂದು, ನೋಡಿದ್ರಲ್ಲ, ಒಂದೊಂದು ಮೊಗ್ಗೆ, ಇಲ್ಲಾಂದರೆ 3 ಮೊಗ್ಗೆ ಆ ಥರ. ಆ್ಯಕ್ಚುಲಿ ಈ ಗಿಡದಲ್ಲಿ 5-6 ಮೊಗ್ಗೆ ಹಾಗೆ ಬರಬೇಕು ನೋಡಿ, ಈ ಥರ ಬರಬೇಕು. ಆ್ಯಕ್ಚುಲಿ ಇದು ಶಂಕರಪುರ ಮಲ್ಲಿಗೆ ಅಂತೇಳಿ, ಶಂಕರಪುರ ಮಲ್ಲಿಗೆಯಲ್ಲಿ ಈ ಥರ ಮೊಗ್ಗೆ ಬರುತ್ತೆ. ಅಂದರೆ ಇದು ಬೇಸಿಗೆ ಕಾಲದಲ್ಲಿ ಬರುವಂಥದ್ದು. ಚಳಿಯಲ್ಲಿ ಮಳೆಯಲ್ಲಿ ಈ ಥರನೇ ಬರೋದು, ಈ ಥರ 1, 2 ಈ ಥರ ಎಲ್ಲ ಬರೋದು. ಬಟ್ ನನಗೆ ಯಾಕೆ ಕಡಿಮೆ, ಪಾಲಿ ಹೌಸ್ ಮಾಡಿದರೂ ಕೂಡ ಯಾಕೆ ಕಡಿಮೆ ಅಂತ ನಾನು ನಿಮಗೆ ಹೇಳೋದು. ಇದು ಡ್ರಾಪ್ ಔಟ್ ಆಯಿತು. ಯಾಕಂತ ಹೇಳಿದರೆ ಇದಕ್ಕೆ ಬಿಸಿಲು ಬಿತ್ತು, ಗಾಳಿ ಕಡಿಮೆ ಆಯಿತು, ನೀರು ಹಾಕಿದ್ದೇನೆ, ಗಾಳಿ ಕಡಿಮೆ ಆಯಿತು. ಹಾಗಾಗಿ ಗಾಳಿ ಕಡಿಮೆ ಆಯಿತು. ಮತ್ತು ನಮಗೆ ಏನೇ ಒಂದು ಈ ಗಿಡದ ಹೀಗೆ ಅಡ್ಡ ಬಂದಾಗ ಮೊಗ್ಗೆ ಬರುವ ಸಾಧ್ಯತೆ ಇರುವುದಿಲ್ಲ. ಬೇಕಿದ್ದರೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಮಲ್ಲಿಗೆ ಗಿಡದಲ್ಲಿ ಯಾವುದಾದ್ರೂ ಒಂದು ಗಿಡ ನೆಟ್ಟರೆ ಆ ಗಿಡದಲ್ಲಿ ಫಸಲು ತುಂಬ ಕಡಿಮೆ ಬರುತ್ತೆ. ಯಾಕಂತ ಹೇಳಿದರೆ ಅದಕ್ಕೆ ಅದು ಅಡ್ಡ ಬರುತ್ತೆ, ಅಂದರೆ ಡಿಸ್ಟರ್ಬ್ ಮಾಡುತ್ತೆ. ಇದು ಕೂಡ ಹಾಗೆಯೇ, ನಾವೀಗ ಪಾಲಿ ಹೌಸ್ ಹಾಕಿದರೆ ಗಿಡ ಒಳ್ಳೇದಿರುತ್ತೆ, ಬಟ್ ಅದಕ್ಕೆ ಡಿಸ್ಟರ್ಬ್ ಮಾಡಿದಾಗ ಆಗುತ್ತೆ, ಅದಕ್ಕೆ ಫಸಲು ಬರಲಿಕ್ಕೆ ಡಿಸ್ಟರ್ಬ್ ಮಾಡಿದಂಗೆ ಆಗುತ್ತೆ. ಚೆಂದ ಬೆಳೀತದೆ ನೋಡಿ, ಮ್ಯಾಂಗ್ಳೂರ್ ಮಲ್ಲಿಗೆ ಎಷ್ಟು ಚೆಂದ ಬೆಳೀತಿದೆ, ಮೂರ್ದಂಗೂ ಬೆಳೀತಾ ಇದೆ, ಹರವೆ ಸೊಪ್ಪು ಬೆಳೆದಂಗೆ. ಅದಕ್ಕೇನು ಡಿಸ್ಟರ್ಬ್ ಇಲ್ಲ, ಬೆಳೀಲಿಕ್ಕೆ, ಹೂ ಬರಲಿಕ್ಕೆ ಮಾತ್ರ ಡಿಸ್ಟರ್ಬ್ ಇದೆ. ಹಾಗಾಗಿ ನಾನೆಂತ ಹೇಳೋದು ಅಂತೇಳಿ, ನನ್ನ ಮಲ್ಲಿಗೆ ಗಿಡದಲ್ಲಿ ಯಾಕೆ ಮೊಗ್ಗೆ ಕಡಿಮೆ ಇದೆ. ನನಗೆ ಇವತ್ತು ಒಂದು ಚೆಂಡು ಸಿಕ್ಕಿದೆ, ಆದರೆ 2 ದಿನದಲ್ಲಿ ಪುನಃ ಕಡಿಮೆ ಆಗ್ತದೆ. ಈಗ ಒಂದು 15 ಡೇಸಲ್ಲಿ 2 ದಿನ ಸಿಗ್ತದೆ ಒಂದು ಚೆಂಡು, ಮತ್ತೆಲ್ಲ ಹಾಫ್ ಚೆಂಡು, 4 ಫೋಲ್ಡು ಹಾಗೆಲ್ಲ ಸಿಗ್ತದೆ. ಬಟ್ ಲಾಸೇ. ಅಂದರೆ ಖುಷಿ ಅಂತ ಹೇಳಿದರೆ ಗಿಡ ಚೆನ್ನಾಗಿದೆ ನೋಡಿ. ಇದು ಮಂಗಳೂರು ಮಲ್ಲಿಗೆ ಎಷ್ಟು ಚೆಂದ ಬೆಳೆದಿದೆ ನೋಡಿ. ಇದಕ್ಕೇನಾದ್ರು ಬೆಳೀಲಿಕ್ಕೆ ಏನಾದರೂ ಡಿಸ್ಟರ್ಬೆನ್ಸ್ ಉಂಟಾ ನೋಡಿ, ಏನಿಲ್ಲ, ಆರಾಮ್ಸೆ ಬೆಳ್ಕೊಂಡು ಹೋಗಿದೆ. ಪರವಾಗಿಲ್ಲ, ಇಷ್ಟಾದರೂ ಉಂಟಲ್ಲ ಅನ್ನೋದೊಂದು ಹೆಮ್ಮೆ. ಇಲ್ಲ ಅಂತ ಹೇಳಿದರೆ ನಮ್ಮ ಜಾಗದಲ್ಲಿ ಅಡಿಪಾದೆ ಇದೆ, ನೀರು ಕೆಳಗೆ ಜಾರೋದಿಲ್ಲ. ಮೇಲೆ ಬಿದ್ದರೆ ನೀರು ಹೊರಗೆ ಜಾರಿ ಹೋದರೆ ಮಾತ್ರ, ಅಂದರೆ ನಮ್ಮ ಜಾಗದಿಂದ ಹೊರಗೆ ಹೋದರೆ ಮಾತ್ರ. ಇಲ್ಲ ಅಂತ ಹೇಳಿದರೆ ಎಲ್ಲ ನೀರು ಇಲ್ಲೇ ನಿಲ್ತದೆ. ಹಾಗಾಗಿ ನನ್ನ ಗಿಡ ಬೇಗ ಹಾಳಾಗ್ತದೆ. ಅದಕ್ಕೋಸ್ಕರ ನನ್ನ ಮಲ್ಲಿಗೆ ಗಿಡದಲ್ಲಿ ಚೆನ್ನಾಗಿರೋದಕ್ಕೆ ನಾನು ಇದು ಟಾರ್ಪಲ್ ಹಾಕಿರೋದು. ಹೂ ಕಡಿಮೆ ಆಗೋದಕ್ಕೆ ಇದು ರೀಸನ್ ಹೇಳ್ತಾ ಇದ್ದೇನೆ. ಇನ್ನೊಂದು ಎಂತ ಹೇಳಿದರೆ, ನೀವು ಇದನ್ನೊಂದು ತಿಳ್ಕೊಳ್ಬೇಕು. ಯಾರೆಲ್ಲ ನನ್ನ ಮಲ್ಲಿಗೆ ಗಿಡದಲ್ಲಿ ಮೊಗ್ಗೆನೇ ಇಲ್ಲ, ಹಾಳಾಗಿದೆ, ತುಂಬ ಹಾಳಾಗಿದೆ ಅಂತ ಹೇಳ್ತೀರ, ಗಿಡ ತುಂಬ ಎಲೆ ಉದುರ್ತಾ ಉಂಟು, ಕೊಳಿತಾ ಉಂಟು, ಕಟ್ಟಾಗ್ತಾ ಉಂಟು ಅಂತೇಳಿ. ಆ್ಯಕ್ಚುಲಿ ಈ ಜಾತಿದು ಗಿಡ ಉಂಟಲ್ಲ, ಇದಕ್ಕೆ ಸ್ವಲ್ಪ ನೀರು ತಾಗಿದ್ರೂ ಹಾಳಾಗತ್ತೆ, ಸ್ವಲ್ಪ ರೋಗ ಬಂದ್ರೂ ಹಾಳಾಗತ್ತೆ. ಬಟ್ ಈ ಗಿಡ ಉಂಟಲ್ಲ, ಇದು ಹಾಳಾಗೋದಿಲ್ಲ. ಇದು ಮ್ಯಾಂಗ್ಳೂರ್ ಮಲ್ಲಿಗೆ ಆಯಿತಾ, ಇದು ಹಾಳಾಗೋದಿಲ್ಲ, ಇದಕ್ಕೆ ಪಕ್ಕಕ್ಕೆ ಏನೂ ಆಗೋದಿಲ್ಲ. ಇದೊಂಥರ ಗಟ್ಟಿ ಜೀವದ್ದು. ಇದು ಬೇಗ ಇದರ ಗೆಲ್ಲುಗಳನ್ನು ನೋಡಿದರೆ ನಿಮಗೆ ಗೊತ್ತಾಗ್ತದೆ ಎಷ್ಟು ಶುಭ್ರ ಚಿಕ್ಕ ಚಿಕ್ಕದಿದೆ.
ಮತ್ತು ಇದರ ಗೆಲ್ಲುಗಳು ನೋಡಿ ಎಷ್ಟು ದಟ್ಟವಾಗಿ ಅರಣ್ಯದಲ್ಲಿ ಬೆಳ್ಕೊಂಡಿದೆ. ಅರಣ್ಯನೇ ಅಂದ್ಕೊಳ್ಬೇಕು, ಇದರಲ್ಲಿ ಹಾವು ಕೂತ್ಕೊಂಡ್ರೂ ಕೂಡ ಗೊತ್ತಾಗೋದಿಲ್ಲ, ಅಷ್ಟು ದಟ್ಟವಾಗಿ ಬೆಳೀತದೆ. ಇದೇನು ಫಸಲಿಗೇನು ಕಡಿಮೆ ಇಲ್ಲ ಆಯಿತಾ, ನೋಡಿ ಫಸಲು ಕೂಡ ಇದೆ. ಆದರೆ ಬೆಳೀಲಿಕ್ಕೆ ಮಾತ್ರ ಜಾಗ ಬೇಕು, ಜಾಗ ಇದ್ದರೆ ಫಸಲು ಕೊಡ್ತದೆ. ಹಾಗೆ ಇದರಲ್ಲಿ ಚಿಕ್ಕದರಲ್ಲಿ ಸಹ ಒಳ್ಳೆ ಫಸಲು ಕೊಡ್ತದೆ. ಮತ್ತು ಇದು ಪುನಃ ಪುನಃ ಚಿಗುರು ಬರ್ತಾ ಇರ್ತದೆ, ಹೂ ಕೊಡ್ತಾ ಇರ್ತದೆ. ಇದು ಹಾಗಲ್ಲ, ಒಮ್ಮೆ ಹೋಗಿದ್ದರೆ ಪುನಃ ಇನ್ನೊಂದು 15 ದಿನ ಬೇಕು ಚಿಗುರಲಿಕ್ಕೆ. ಹಾಗಾಗಿ ಇದು ಸ್ವಲ್ಪ ಸ್ಲೋ, ಇದು ಸ್ವಲ್ಪ ಫಾಸ್ಟ್. ಆದರೆ ಇದಕ್ಕೆ ರೋಗ ಬಂದರೆ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಉಂಟು. ಎಲ್ಲದೂ ರೀಸನ್ ಆಗ್ತದೆ. ಇನ್ನೊಂದು, ನೀವು ಗಿಡವನ್ನು ಆಯ್ಕೆ ಮಾಡುವಾಗ ನಿಮಗೆ ಯಾವುದು ಇದಾಗತ್ತೆ, ಶಂಕರಪುರ ಮಲ್ಲಿಗೆ ಬೇಕಾ ಇದು ಬೇಕಾ ಅಂತ ನೋಡ್ಕೊಳ್ಬೇಕು. ಇನ್ನೊಂದು, ಇದರದ್ದು ಹೇಗೆ ನೀವು ಕಂಡುಹಿಡಿಬೇಕಂತ ಹೇಳಿದರೆ, ಚಿಕ್ಕ ಗಿಡ ಇರುವಾಗಲೇ ಇದು 2-3 ಗೆಲ್ಲುಗಳಿಗೆ ಈ ಥರ ಚಿಗುರು ಬಂದು 2-3 ಎಲೆಗಳಿಗೆ ಹೂ ಕೊಡ್ತದೆ, ಮೊಗ್ಗೆ ಕೊಡ್ತದೆ. ಬಟ್ ಇದು ನೋಡಿ ಈ ಥರ ಬೆಳ್ಕೊಂಡು ಹೋಗ್ತದೆ. ಇದರಲ್ಲಿ ಅಷ್ಟು ಕೇರೆ ಬಳ್ಳಿ ಇದ್ರೂ ಕೂಡ ತುಂಬ ಕಡಿಮೆ. ನೋಡಿ ಕೇರೆ ಬಳ್ಳಿಗಳು ತುಂಬ ಕಡಿಮೆ. ನೋಡಿ ಇದನ್ನು ನಾನು ಕೇರೆ ಬಳ್ಳಿ ಕಟ್ ಮಾಡಿದ್ದೇನೆ, ಆದರೆ ಸಹ ಪುನಃ ಕಟ್ ಮಾಡಿದ್ದು ಸಹ ಕೇರೆ ಬಳ್ಳಿಯಾಗಿ ಬೆಳೀತಾ ಉಂಟು. ತಲೆ ಕಟ್ ಮಾಡಿದರೆ ಸಹ ಪುನಃ ಬೆಳೆದದ್ದು ಕೇರೆ ಬಳ್ಳಿಯಾಗಿಯೇ ಬರ್ತಾ ಉಂಟು. ಬಟ್ ಅದು ನೋಡಿ, ಆ ಗಿಡ ನೋಡಿ, ಇದು ಮ್ಯಾಂಗ್ಳೂರ್ ಮಲ್ಲಿಗೆ, ಇದು ನೋಡಿ, ಬಟ್ ಇದು ನೋಡಿ ಹೇಗಿದೆ ಅಂತ. ಬಟ್ ಇದು ದಟ್ಟವಾಗಿ ಬೆಳೆಯುವುದಿಲ್ಲ, ಆದರೆ ಫಸಲು ಒಳ್ಳೇದು ಕೊಡ್ತದೆ ಆಯಿತಾ. ತುಂಬ ಅಲ್ಲೂ ಕೆಲವು ಒಂದೊಂದು ಬರ್ತದೆ ನನ್ನದರಲ್ಲಿ. ಕೇರೆ ಬಳ್ಳಿಗಳೇ ಬರುವುದಿಲ್ಲ, ಬಂದ್ರೂ ಚುಂಟಿ ಹಾಕಿಬಿಡ್ತೀನಿ, ಮತ್ತು ಬರುವುದೇ ಇಲ್ಲ. ನೋಡಿ ಈ ಥರ ಇಲ್ಲಿ ಹೂ ತೆಗೆದಿದೆ. ಹೂ ತೆಗೆದ ನಂತರ ಎರಡು ಎಲೆಗೆ ಮೊಕ್ಕೆ ಬಂದಿದೆ. ಅದಕ್ಕೆ ಇದರಲ್ಲಿ ಫಸಲು ಜಾಸ್ತಿ. ಬಟ್ ಇದರಲ್ಲಿ ಹಾಗಲ್ಲ, ಇದು ಚಿಗುರು ಬರಲಿಕ್ಕೇ ಕಷ್ಟ ಉಂಟು ಇದಕ್ಕೆ. ನೋಡಿ ಇಲ್ಲಿ ಕೇರೆ ಬಳ್ಳಿಯನ್ನು ಕಟ್ ಮಾಡಿದ್ದೇನೆ ನಾನು. ಕಟ್ ಮಾಡಿದ ಮೇಲೆ ಸುಮ್ಮನೆ ಇಲ್ಲಿಂದ ಚಿಗುರ್ಕೊಂಡು ಬರಬೇಕಲ್ಲ, ಇಲ್ಲಿ ಕೆಳಗಡೆಯಿಂದ. ಇಲ್ಲಿ ನೋಡಿ, ಈಗ ಪುನಃ ಕೇರೆ ಬಳ್ಳಿಯಾಗಿ ಬೆಳ್ಕೊಂಡು ಹೋಗುತ್ತೆ. ಪುನಃ ಕಟ್ ಮಾಡ್ತೇನೆ, ನೋಡುವ, ಹೀಗೆ ಕಟ್ ಮಾಡ್ತೇನೆ. ಎಲ್ಲ ಗಿಡವನ್ನು ಹಾಗೆ ಮಾಡೋದು ನಾನು. ನೋಡಿ ಇದನ್ನು ಇಲ್ಲಿ ಕಟ್ ಮಾಡಿದ್ದೇನೆ, ಇಲ್ಲಿ ಕೆಳಗೆ ಕಟ್ ಮಾಡಿದ್ದೆ. ಪುನಃ ಇಷ್ಟು ಹತ್ರ ಬಂದಿದೆ, ಮತ್ತು ಇಲ್ಲಿ ಕಟ್ ಮಾಡಿದೆ ನಾನು. ಕೆಳಗೆ ಕಟ್ ಮಾಡಬೇಕಿತ್ತು, ಮೇಲೆ ಕಟ್ ಮಾಡಿದೆ. ನೋಡಿ ಪುನಃ ಮತ್ತು ಅದು ಹಾಗೆಯೇ ಚಿಗುರ್ಕೊಂಡು ಹೋಗ್ತದೆ. ಇದು ಪ್ರಾಬ್ಲಮ್ ಇರೋದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದು ಇಷ್ಟ ಆಯ್ತು ಅಂತ ಹೇಳಿದರೆ ನನಗೆ ನೀವು ಕಮೆಂಟ್ ಮಾಡಿ ಹೇಳಬೇಕು. ನಿಮ್ಮ ಗಿಡ ಹೇಗಿದೆ, ನಿಮಗೆ ಯಾವ ಥರ ಪ್ರಾಬ್ಲಮ್ ಇದೆ, ಹಾಗೆಲ್ಲ ಹೇಳಬೇಕು ನನಗೆ. ನೀವು ಹೇಳ್ತೀರಿ ಅಂತ ನಾನು ನಿಮ್ಮ ಕಮೆಂಟಿಗೆ ನಾನು ಕಾಯ್ತಾ ಇರ್ತೇನೆ. ನೀವು ಗಿಡ ತಗೊಳ್ಳುವಾಗ ಸಹ ನೀವು ಯಾವ ಥರ ಗಿಡ ಆಯ್ಕೆ ಮಾಡಬೇಕು ಅನ್ನೋದು, ನಿಮಗೆ ದಟ್ಟವಾಗಿ ಬೆಳೆದ್ರೂ ಪರವಾಗಿಲ್ಲ, ನನಗೆ ಸ್ಟ್ರೆಂತ್ ಇರೋ ಗಿಡ ಬೇಕು ಅಂತ ಹೇಳಿದರೆ ಮ್ಯಾಂಗ್ಳೂರ್ ಮಲ್ಲಿಗೆಯನ್ನು ನೀವು ಸೆಲೆಕ್ಟ್ ಮಾಡಿ. ಬಿಸಿಲು ಒಳ್ಳೆದಿದ್ದರೆ ಯಾವುದೇ ಕಾರಣಕ್ಕೂ ಅದು ಫಸಲು ಕಡಿಮೆ ಕೊಡೋದಿಲ್ಲ, ಒಳ್ಳೆ ಕೊಡ್ತದೆ. ಗೊಬ್ಬರ ಹಾಕಿದರೆ ಕೊಡ್ತದೆ. ಇಲ್ಲ ಅದರಲ್ಲಿ ಸಹ 2 ಜಾತಿ ಇರ್ತದೆ. ಕೆಲವುದು ಬೆಳೀತದೆ, ಏನು ಮಾಡಿದ್ರು ಹೂ. ಕೆಲವರು ಹೇಳ್ತಾರೆ 1 ವರ್ಷ 2 ವರ್ಷ ಅಷ್ಟೇ, ಮತ್ತೆ ಹೂ ಕೊಡೋದಿಲ್ಲ ಅಂತ. ಬಟ್ ನನಗಿದು 4ನೇ ವರ್ಷ ನನಗೆ ಹೂ ಕೊಡ್ತಾ ಇದೆ. ಗೊಬ್ಬರ ಅದಕ್ಕೆ ಜಾಸ್ತಿ ಗೊಬ್ಬರ ಬೇಕಾಗ್ತದೆ. ಇದಕ್ಕೆ ಸ್ವಲ್ಪ ಗೊಬ್ಬರ ಇದ್ದರೂ ನಡೀತದೆ, ಅದಕ್ಕೆ ಜಾಸ್ತಿ ಗೊಬ್ಬರ ಬೇಕಾಗ್ತದೆ. ಅದು ಬೆಳೆಯೋದು ಜಾಸ್ತಿ ಅಲ್ಲ, ಹಾಗಾಗಿ ಜಾಸ್ತಿ ಅದಕ್ಕೆ ಫುಡ್ ಬೇಕಾಗತ್ತೆ. ನೀವು ಗಿಡ ಸೆಲೆಕ್ಟ್ ಮಾಡುವಾಗ ನಿಮಗೆ ನಾನು ತೋರಿಸ್ತೇನೆ ನೋಡಿ. ನಾವೀಗ ದಟ್ಟವಾಗಿರೋ ಬುಡ ನೆಟ್ಟಿರ್ತೇವೆ, ಇಂಥ ಗೆಲ್ಲುಗಳನ್ನು ನೆಟ್ಟಿರ್ತೇವೆ. ಇದು ಶಂಕರಪುರ ಮಲ್ಲಿಗೆ ಆಯಿತಾ, ನೆಟ್ಟಿರ್ತೇವೆ. ಬಟ್ ನಿಮಗೆ ಅದು ಎಲೆ ದೊಡ್ಡಕ್ಕಿರ್ತದೆ, ಗೊತ್ತಾಗೋದಿಲ್ಲ. ಕೆಲವುದು ನಾನು ಚಿಕ್ಕದ ಗೆಲ್ಲುಗಳನ್ನು ನೆಟ್ಟಿರ್ತೇನೆ, ಯಾವಾಗ ಚಿಕ್ಕ ಎಲೆ ಬಂದಿರ್ತೇವೆ ಗೊತ್ತಾಗೋದಿಲ್ಲ. ಬಟ್ ನೀವು ಒಂದು ಟೆಸ್ಟ್ ಮಾಡ್ಬೋದು, ಏನಂತ ಹೇಳಿದರೆ, ಇದು ಹೀಗೆ ಚಿಗುರು ಬರ್ತದಲ್ಲ, ಹೀಗೆ ಚಿಗುರು ಬಂದದಿದ್ದರೆ ಅದರಲ್ಲಿ ಈ ಥರ ನೋಡ್ಬೋದು. ಇಲ್ಲ ಅಂತ ಹೇಳಿದರೆ, ಒಂದು ನಿಮಿಷ ಇಲ್ಲಿ ಆಚೆ ಇದೆ, ನಾನು ತೋರಿಸ್ತೇನೆ ಮ್ಯಾಂಗ್ಳೂರ್ ಮಲ್ಲಿಗೆ. ನೋಡಿ ಇದು ಇಲ್ಲಿ ಕೆಳಗಡೆ ಬೇರು ಕೊಟ್ಟಿದೆ, ಅದಕ್ಕೆ ನಾನು ಈಗ ತೆಗೆಯೋದು ಬೇಡ ಅಂಥೇಳಿ ನಾನು ಇಲ್ಲೇ ಇಟ್ಟಿದ್ದೇನೆ. ಇದು ಎಷ್ಟು ಕಟ್ ಮಾಡಿದರೆ ಸಹ ಕೆರೆ ಬಳ್ಳಿಯಾಗಿಯೇ ಹೋಗ್ತದೆ ಆಯಿತಾ. ನೋಡಿ ಇದರಲ್ಲಿ ಇಲ್ಲಿ ಕಟ್ ಮಾಡಿದೆ, ಪುನಃ ಕೆರೆ ಬಳ್ಳಿಯಾಗಿ ಬಂತು, ಮತ್ತೆ ಕಟ್ ಮಾಡಿದ್ದೇನೆ, ಮತ್ತೆ ಚಿಗುರು ಬಂದಿದೆ. ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ, ನೋಡಬೇಕು. ಇದು ಪ್ರಾಬ್ಲಮ್. ಇಷ್ಟು ಉದ್ದಕ್ಕೆ ಬೆಳ್ಕೊಂಡು ಹೋಗ್ತದೆ, ಅದು ನಮಗೆ ಗೊತ್ತಾಗ್ತದೆ. ಗಿಡ ಚಿಕ್ಕದಿರುವಾಗಲೇ ಅದು ಆ ಥರ ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕೆಲವುದು ಇದಿರುತ್ತೆ, ಅಂತ ದಪ್ಪ ಎಲೆ ಇರುತ್ತೆ. ಶಂಕರಪುರ ಮಲ್ಲಿಗೆದು ಕೂಡ ದಪ್ಪ ಎಲೆ ಇರ್ತದೆ, ಗೊತ್ತಾಗೋದಿಲ್ಲ. ಅದನ್ನು ನಾವು ಹೇಗೆ ಟೆಸ್ಟ್ ಮಾಡಬೇಕಂತ ಹೇಳಿದರೆ, ನೀವು ಲೋಕಲ್ ತಗೊಳ್ಳಿಕ್ಕೆ ಹೋದರೆ ಅದರಲ್ಲಿ ಅವರ ಹತ್ರ ಗಿಡ ಯಾವುದಿದೆ ಅಂತ ನೋಡ್ಕೊಳ್ಳಿ. ಬಟ್ ಆ ಗಿಡಕ್ಕೂ ಈ ಗಿಡಕ್ಕೆ ಹೇಗೆ ಮ್ಯಾಚ್ ಆಗ್ತಾಯಿದೆ ಅಂತ ನೋಡ್ಕೊಳ್ಳಿ. ಕೆಲವರ ಹತ್ರ ಮ್ಯಾಂಗ್ಳೂರ್ ಮಲ್ಲಿಗೆ ಸಹ ಇರ್ತದೆ, ಶಂಕರಪುರ ಮಲ್ಲಿಗೆ ಸಹ ಇರ್ತದೆ. ಬಟ್ ಅದರದ್ದು
ತಳಿ ಅದಕ್ಕೆ ಇದು ಮ್ಯಾಚ್ ಆಗ್ತದಂತ ಒಂದು ನೋಡ್ಕೊಳ್ಳಿ. ಅದು ಗೊತ್ತಾಗದಿದ್ದರೆ ಬಟ್ ನೀವು ಜಸ್ಟ್ ಈ ಥರ ಗಿಡ ಇದೆಯಾ ಅಂತ ನೋಡ್ಕೊಳ್ಳಿ ಈ ಥರ. ಬಟ್ ಇದು ಉದ್ದಕ್ಕೆ ಬೆಳೆದರೆ ಸಹ ಈ ಥರ ನೋಡಿ ಈ ಥರ ಇರುತ್ತೆ. ಇದು ನೋಡಿ ಶಂಕರಪುರದ ಮಲ್ಲಿಗೆ, ಇದು ಮ್ಯಾಂಗ್ಳೂರು ಮಲ್ಲಿಗೆ. ಇದು ನಿಮಗೆ ಗೊತ್ತಾಗ್ತದೆ, ಅವರ ಹತ್ರ ಗಿಡ ಇದ್ದದ್ದೇ ನಿಮಗೆ ಗೊತ್ತಾಗ್ತದೆ. ದಟ್ಟವಾಗಿ ಬೆಳೀತದೆ. ಇದರಲ್ಲಿ ನನಗೆ ಫಸಲೇನು ಕಡಿಮೆ ಆಗೋದಿಲ್ಲ, ಒಳ್ಳೇದು ಕೊಡ್ತಾ ಇದೆ. ಆದರೆ ನಾನು ನಿಮಗೆ ಹೇಳಿದ್ದು ಚೆಕ್ ಮಾಡಲಿಕ್ಕೆ, ಹಾಗೆ ಮಾಡಿ ನೋಡಿ. ಇದು ನೋಡಿ ಶಂಕರಪುರದ ಮಲ್ಲಿಗೆ, ಇದು ಲಾಂಗ್ ಆಗಿ ಬೆಳೆದರೂ ಕೂಡ ಎಷ್ಟು ಚಂದ ಬಂದಿದೆ ನೋಡಿ ಗಿಡ. ನೋಡಿ ಎಷ್ಟು ಚಂದ ಬಂದಿದೆ ಅಲ್ಲ. ಇದು ಕಟ್ ಮಾಡಿದರೆ ಒಳ್ಳೆ ಪುಷ್ಷಾಗಿ ಬರ್ತದೆ. ಕಟ್ ಮಾಡಲಿಲ್ಲ, ಹಾಗೆ ಬಿಟ್ಟಿದ್ದೇನೆ. ಯಾರಾದರೂ ಕೇಳಲಿಕ್ಕೆ ಬಂದರೆ ಅದನ್ನು ಕಟ್ ಮಾಡಿದರೆ ಚಿಕ್ಕದು ಅಂತ ಹೇಳ್ತಾರಲ್ಲ, ಹಾಗಾಗಿ ನಾನು ಕಟ್ ಮಾಡಲಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೆ ಇದು ಅರ್ಥ ಆಯ್ತು ಅಂತ ಅಂದ್ಕೊಳ್ತೇನೆ. ನೀವು ಪರ್ಚೇಸ್ ಮಾಡೋದಾದರೆ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಇದೊಂದು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಯಾಕಂತ ಹೇಳಿದರೆ, ನಾನು ಫಸ್ಟ್ ಮಲ್ಲಿಗೆ ಗಿಡ ತರುವಾಗ ನನಗೆ ಯಾರೂ ಸಜೆಸ್ಟ್ ಮಾಡಲಿಲ್ಲ. ಬಟ್ ನಾನು ತಂದು ನನಗೆ ಪ್ರಾಬ್ಲಮ್ ಆಯಿತು. ಬಟ್ ನನಗೇನು ಲಾಸ್ ಅಂತೇನಾಗಲಿಲ್ಲ. ಆದರೆ ನನಗೆ ಅದರದ್ದು ತಳಿ ಯಾವುದು ಅಂತ ನನಗೆ ಗೊತ್ತಾಗಲಿಲ್ಲಲ್ಲ, ಅದು ಸ್ವಲ್ಪ ಬೇಜಾರಾಯಿತು. ಹಾಗಾಗಿ ನೀವೇ ನೋಡಿ ತಗೊಳ್ಳಿ. ಇನ್ನೊಂದೆಂತ ಹೇಳಿದರೆ, ನೀವು ನನಗೆ ಮಲ್ಲಿಗೆ ಗಿಡವನ್ನು ಕೊರಿಯರ್ ಮಾಡ್ತೀರಾ ಅಂತ ಹೇಳಿದ್ರಿ. ಬಟ್ ನನಗೆ ಕೊರಿಯರ್ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು. ಬಟ್ ಕೊರಿಯರ್ ಚಾರ್ಜ್ ಎಷ್ಟಾಗುತ್ತೆ ಗೊತ್ತಿಲ್ಲ. ಈ ಒಂದೊಂದು ಗಿಡ ನಾನು ಇಷ್ಟು ದೊಡ್ಡ ತೊಟ್ಟೆಯಲ್ಲಿ ಮಣ್ಣು ತುಂಬಿಸಿ ಹಾಕಿದ್ದೇನೆ ನೋಡಿ, ಇಷ್ಟು ದೊಡ್ಡ ತೊಟ್ಟೆ ಉಂಟು. ಈ ಗಿಡ ಇಷ್ಟು ಚಿಕ್ಕದ ಗಿಡ ನಿಮಗೆ ಇಲ್ಲಿಂದ ನಾನು ಅಲ್ಲಿ ಕಳಿಸ್ಬೇಕಂತ ಹೇಳಿದರೆ ಸಾಧಾರಣ 150 ತನಕ ನನಗೆ ಕೊರಿಯರ್ ಚಾರ್ಜ್ ಆಗುತ್ತಾ ಅಂತ ನನಗೆ ಅನಿಸ್ತಾ ಉಂಟು. ಗೊತ್ತಿಲ್ಲ ನನಗೆ ಎಷ್ಟಾಗುತ್ತೆ. ನಾನು ಇದುವರೆಗೂ ಯಾರಿಗೂ ಕೊರಿಯರ್ ಮಾಡಲಿಲ್ಲ. ಬಟ್ ನೀವು ರಿಕ್ವೆಸ್ಟ್ ಮಾಡುವಾಗ ನನಗೆ ಮಾಡಬೇಕಂತ ಅನ್ನಿಸ್ತು, ಹೇಳಬೇಕಂತ ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೇನೆ. ಬಟ್ ಕೊರಿಯರ್ ಮಾಡಲಿಕ್ಕೆ ಸಹ ನಾನು ಅಲ್ಲಿ ಕೊರಿಯರ್ ಆಫೀಸ್ಗೆಲ್ಲ ಹೋಗಲಿಕ್ಕೆ ನನಗೆ ತುಂಬ ಕಷ್ಟ ಆಗ್ತದೆ. ನಾನು ಒಬ್ಬಳೇ ಇರೋದು. ನನ್ನ ಹಸ್ಬೆಂಡ್ ಹತ್ರ ಕೇಳಿದೆ, ಏನಾದರೂ ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಂತೇಳಿ. ಅದಕ್ಕೆ ಅವ್ರು ಹೇಳಿದರು, ಚಿತ್ರದುರ್ಗದವರೊಬ್ಬರು ಇದ್ದಾರೆ, ಅವ್ರ ಹತ್ರ ಕೇಳಿ ನೋಡ್ತೇನೆ ಅಂತ ಹೇಳಿದರು. ಬಟ್ ಅವರು ನಿಮ್ಮ ಪ್ಲೇಸಲ್ಲಿ ಹೋಗೋರಾದರೆ ಪರವಾಗಿಲ್ಲ, ಇಲ್ಲ ಅಂದರೆ ಸ್ಲೀಪರ್ ಕೋಚಲ್ಲಿ ನಾವು ಹಾಕಿದರೆ ನೀವು ತಗೊಳ್ಳೋದಾದ್ರೂ ಪರವಾಗಿಲ್ಲ. ಹಾಗಾಗಿ ನಾನು ಎಂಥ ಸಹ ಕಮೆಂಟಿಗೆ ಸಹ ರಿಪ್ಲೈ ಮಾಡಲಿಲ್ಲ. ಯಾಕಂತ ಹೇಳಿದರೆ ನನಗೆ ಹೇಗೆ ಕೊಡಲಿಕ್ಕಾಗ್ತದೆ, ನಾನು ಅದನ್ನು ಐಡಿಯಾ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನಾನು ಇದನ್ನು ಕಳಿಸ್ಕೊಡುವಾಗ ನೋಡಿ, ಇದನ್ನು ಫುಲ್ ಹೀಗೆ ತೆಗೆದು ಕಳಿಸ್ಕೊಟ್ರೆ ಕೊರಿಯರ್ ಮಾಡಿದರೆ 2-3 ದಿನ ಆಗುತ್ತೆ, ಸತ್ತೋಗುತ್ತೆ. ಬಟ್ ಇದನ್ನು ಹೀಗೆ ಕಳಿಸ್ಲಿಕ್ಕೆ ಹೋದರೆ ಕಳಿಸ್ಬೋದು, ಫ್ಲಿಪ್ಕಾರ್ಟಲ್ಲೆಲ್ಲ ಕಳಿಸ್ತಾರೆ. ಬಟ್ ಫ್ಲಿಪ್ಕಾರ್ಟ್ ಅವರಿಗೆಲ್ಲ ತುಂಬ ಕಡಿಮೆ ಬರುತ್ತೆ. ಯಾಕಂತ ಹೇಳಿದರೆ ಅವರು ಪ್ರತಿದಿನ ಕೊರಿಯರ್ ಮಾಡ್ತಾ ಇರುವವರಲ್ಲ, ಅದನ್ನೇ ಮಾಡೋದಲ್ಲ ಫ್ಲಿಪ್ಕಾರ್ಟಲ್ಲಿ ಬರುವಂಥದ್ದು, ಅವರಿಗೆ ನಡೀತದೆ. ಬಟ್ ನಾನು ಒಂದು ದಿನ ಮಾಡಲಿಕ್ಕೆ ಹೋದರೆ ನನಗೆ ಎಷ್ಟು ಖರ್ಚಾಗ್ತದೆ ಎಂತ, ನನಗೆ ಅದು ಅಷ್ಟು ಅನುಭವ ಕೂಡ ಇಲ್ಲ. ನಾನು ಯಾವುದನ್ನು ಸಹ ಕೊರಿಯರ್ ಮಾಡಲಿಲ್ಲ. ಚಿಕ್ಕದೆಲ್ಲ ಮಾಡಿದ್ದೇನೆ, ದೊಡ್ಡದೆಲ್ಲ ಎಂತ ಮಾಡಲಿಲ್ಲ ನಾನು. ಹಾಗಾಗಿ ಬುಕ್ಸ್ ಎಲ್ಲ ಮಾಡಿದ್ದೇನೆ. ಇದನ್ನೆಲ್ಲ ನನಗೆ ಮಾಡಲಿಕ್ಕೆ ಗೊತ್ತಿಲ್ಲ. ಬಟ್ ಮಾಡ್ಬೋದು. ಯಾಕಂತ ಹೇಳಿದರೆ ನಾನು ಸಹ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೇನೆ ಗಿಡ, ಕೆಲವುದು ಹಣ್ಣಿನ ಗಿಡ ಎಲ್ಲ ತರಿಸಿದೆ, ಬರುತ್ತೆ. ಬಟ್ ಸ್ವಲ್ಪ ಹಾಳಾಗಿರುತ್ತೆ, ಅಂಥ ಪ್ರಾಬ್ಲಮ್ ಏನಿಲ್ಲ, ಸ್ವಲ್ಪ ಹಾಳಾಗಿರುತ್ತೆ. ಆದರೆ ಎಂತಂತ ಹೇಳಿದರೆ ನನಗೆ ಬೇರೆಯವ್ರನ್ನ ನಾನು ಅಡ್ಜಸ್ಟ್ ಮಾಡ್ಕೊಳ್ತೇನೆ. ಬೇರೆಯವ್ರಿಗೆ ಹೇಗಾಗುತ್ತೆ, ಗಿಡ ಸರಿ ಇದ್ದರೆ ಪರವಾಗಿಲ್ಲ, ಗಿಡ ಹಾಳಾದರೆ ಇಷ್ಟು ಚಿಕ್ಕ ಗಿಡ ನೋಡಿ, ಇಷ್ಟು ಚಿಕ್ಕ ಗಿಡವನ್ನು ನಾವು ಅಷ್ಟು ಲಾಸ್ ಮಾಡಿ ತೊಗೊಳ್ಳೋದಕ್ಕಿಂತ ನೀವು ಅಲ್ಲೇ ಎಲ್ಲಾದರೂ ತೊಗೊಳ್ಳೋದು ಬೆಟರ್ ಅಂತ ಅನ್ನಿಸ್ತದೆ ನನಗೆ. ಇಲ್ಲ ಅಂತ ಹೇಳಿದರೆ ನೀವು ಇಲ್ಲಿಗೆ ಬಂದಾಗ ನೀವು ಹೇಳಿದರೆ ಬರ್ತೀನಿ ಅಂತ ಹೇಳಿದರೆ ನಾನು ಮೊದಲೇ ಉಡುಪಿಗೆ ಕೊಟ್ಟಿರ್ತೇನೆ, ಅಲ್ಲಿ ನೀವು ಕಲೆಕ್ಟ್ ಮಾಡ್ಬೋದು, ನೀವು ಅಲ್ಲಿಂದ ಕಲೆಕ್ಟ್ ಮಾಡ್ಬೋದು. ಹಾಗಾಗಿ ನೀವು ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು. ಬಟ್ ಇಲ್ಲಿ ಎಲ್ಲರ ಮನೆಯಲ್ಲಿ ಸಹ ಹೇಳಿದರೆ ಮಾಡಿಕೊಡ್ತಾರೆ, ನರ್ಸರಿಯಲ್ಲಿ ಕೂಡ ಸಿಗ್ತದೆ. ಬಟ್ ನೀವು ಸಿಗಲ್ಲ ಅಂತ ನೀವು ನನಗೆ ಹೇಳಿದ್ದಲ್ಲ, ಬಟ್ ನಿಮಗೆ ನಂಬಿಕೆಯಿಂದ ಹೇಳಿದ್ರಿ ಅಂತ ಅನಿಸ್ತದೆ. ಅಂದರೆ ಈಗ ನರ್ಸರಿಗಳೆಲ್ಲ ನಾವು ಪರ್ಚೇಸ್ ಮಾಡಿದರೆ ನಮ್ಗೆ ಇದೇ ಸಿಗ್ತದೆ ಅಂತ ಹೇಳೋಕ್ಕಾಗಲ್ಲ. ಶಂಕರಪುರ ಮಲ್ಲಿಗೆನೇ ಸಿಗ್ತದೆ, ಅಥವಾ ಮ್ಯಾಂಗ್ಳೂರು ಮಲ್ಲಿಗೆನೇ ಸಿಗ್ತದೆ, ಅಥವಾ ನಮಗೆ ನಾವು ತೋರಿಸಿದ ಗಿಡನೇ ನಮ್ಗೆ ಫ್ಲಿಪ್ಕಾರ್ಟಲ್ಲಿ ಬರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ನಾನು ಅದನ್ನೆಲ್ಲ ಅನುಭವಿಸಿದ್ದೇನೆ, ಅದಕ್ಕೋಸ್ಕರ ಹೇಳ್ತಿದ್ದೇನೆ. ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ಕೇಳಿದ್ರಿ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಬೇಜಾರು ಮಾಡಬೇಡಿ. ನಿಮಗೆ ಕೊಡಬೇಕಂತ ನೀವು ಅವಸರ ಮಾಡಬೇಡಿ. ಕೊಡಬೇಕಂತ ನನಗೆ ಆದರೆ ಖಂಡಿತ ನಿಮಗೆ ಹೆಲ್ಪ್ ಮಾಡ್ತೇನೆ. ಇದು ಸ್ಲೀಪರ್ ಕೋಚಲ್ಲಿ ನೀವು ತಗೊಳ್ಬೋದಂತಾದರೆ ನೋಡುವ, ಟ್ರೈ ಮಾಡ್ತೇನೆ. ನಾನು ಬಸ್ಸಲ್ಲಿ ಕೇಳಿ ನೋಡ್ತೇನೆ ಅಲ್ಲಿಗೆ ಬಂದು ತಗೊಳ್ಳೋದಾದರೆ. ಬಟ್ ಕೊರಿಯರ್ ಚಾರ್ಜ್ ಎಷ್ಟು ಆಗುತ್ತೆ ಅಂದರೆ ಸ್ವಲ್ಪ ಟೈಮ್ ಕೊಡಿ ನನಗೆ. ನಾನು ಹೋಗುವಾಗ, ನಾನು ಉಡುಪಿಗೆ ಯಾವಾಗ ಹೋಗ್ತೇನೆ ಆವಾಗ ಕೊರಿಯರ್ ಮಾಡ್ತೇನೆ. ನಿಮ್ಮ ಅಡ್ರೆಸ್ ನೀವು ನನಗೆ ಕಮೆಂಟ್ ಮಾಡಿ, ಬಟ್ ನಾನು ನಿಮಗೆ
ಹೇಳ್ತೇನೆ ಎಂತಂತ. ನನ್ನ ಹಸ್ಬೆಂಡ್ ಹತ್ರ ನಾನು ನಿಮಗೆ ಯಾವುದು ಹೇಳ್ತೇನೆ, ನೀನು ಈಗಲೇ ಹೇಳಬೇಡ ಅಂತ ಹೇಳಿದರೆ, ಅದಕ್ಕೆ ನಾನು ರಿಪ್ಲೈ ಮಾಡಿಲ್ಲ. ಬಟ್ ಹೇಳ್ತೇನೆ, ಮತ್ತೆ ಕಮೆಂಟ್ ಮಾಡ್ತೇನೆ. ನಿಮ್ಮ ಕಮೆಂಟು ನೋಡ್ಕೊಂಡಿದ್ದೇನೆ, ನಿಮ್ಮ ನೇಮ್ ನೋಡ್ಕೊಂಡಿದ್ದೇನೆ. ನಿಮ್ಮ ಕಮೆಂಟಿಗೆ ನಾನು ರಿಪ್ಲೈ ಮಾಡ್ತೇನೆ. ಮತ್ತು ಅವ್ರ ಹತ್ರ ಮಾತಾಡಿ ಹೇಗೆ ಕಳಿಸ್ಲಿಕ್ಕಾಗ್ತದೆ, ಹೇಗೆ ಮಾಡೋದು ಅಂತೇಳಿ ನಾನು ಹೇಳಿದೆ ಅವರಿಗೆ. ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ಅದು ನನಗೆ ಸರಿ ಹೋಗ್ತಾ ಇಲ್ಲ, ನಾನು ಕಳಿಸ್ಬೇಕಿತ್ತಂತ. ನೋಡುವ ಹೇಗೆ ಆಗತ್ತೆ ಅಂಥೇಳಿ, ಹೇಗಾದರೂ ಮಾಡಲಿಕ್ಕಾಗ್ತದೆ ನೋಡುವ. ಓಕೆ, ಬೇಜಾರು ಮಾಡಬೇಡಿ, ಸಾರಿ ಅಂತ ಕೇಳ್ತೇನೆ ಡಿಲೇ ಮಾಡಿದ್ದಕ್ಕೆ. ಬಟ್ ನನಗೆ ಹೋಗೋದು ಬರೋದು ನನಗೆ ತುಂಬ ಕೆಲಸ ಆಗ್ತದೆ, ಮನೆಯಲ್ಲೆಲ್ಲ ತುಂಬ ಕೆಲಸ ಇರ್ತದೆ, ಇದನ್ನೆಲ್ಲ ನಾನೇ ನೋಡ್ಕೊಳ್ಬೇಕು. ಇದ್ರ ಹಿಂದೆ ಸಹ ತುಂಬ ಪ್ರಾಬ್ಲಮ್ ಇದೆ ಈ ಜಾಗದಲ್ಲಿ, ಅದನ್ನು ಸಹ ಸಾಲ್ವ್ ಮಾಡ್ಕೊಳ್ಬೇಕು. ನಾವು ಕಷ್ಟಪಡ್ತಾ ಇರೋದು ಅದು ಬೇರೆಯವರಿಗೆ ಹೇಳಬಾರ್ದು, ಯಾಕಂತ ಹೇಳಿದರೆ ನಮಗೆ ಪ್ರತಿಯೊಬ್ಬರಿಗೂ ಒಂದೊಂದು ರೀತಿ ಕಷ್ಟ ಇರ್ತದೆ. ಹಾಗಾಗಿ ಆಯಿತಲ್ಲ, ಯಾರು ಕೂಡ ಬೇಸರ ಮಾಡಬೇಡಿ. ನನಗೆ ಹೀಗೆ ಕೂಡ ಬೇರೆಯವರು ಕೇಳಿದ್ದಾರೆ ಕೊರಿಯರ್ ಮಾಡ್ತೀರಿ ಅಂತ. ಮಾಡಲಿಕ್ಕೆ ಆಗೋದಿಲ್ಲ, ಒಬ್ಬರಿಗೆ ಮಾಡಿದರೆ ಎಲ್ಲರಿಗೆ ಸಹ ಮಾಡಬೇಕಾಗ್ತದೆ. ಯಾರೂ ಸಹ ಬೇಸರ ಮಾಡ್ಕೊಳ್ಬೇಡಿ. ನೋಡುವ, ಮುಂದಿನ ಹಂತದಲ್ಲಿ ನನಗೆ ಏನಾದರೂ ಸಹಕಾರ ಸಿಕ್ಕಿದರೆ ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ನಾನು ಇವರಿಗೆ ಚಿತ್ರದುರ್ಗದವರಿಗೆ ನಾನು ಸ್ವಲ್ಪ 2 ದಿನ ಟೈಮ್ ಕೊಡಿ, ಮತ್ತೆ ಹೇಳ್ತೇನೆ ಅಂತಂತ. ಆಗ್ತದೆ ಅಂದರೆ ಆಗ್ತದೆ ಹೇಳ್ತೇನೆ, ಇಲ್ಲಾಂದರೆ ಆಗಲ್ಲ ಹೇಳ್ತೇನೆ. ಆಗಲ್ಲ ಅಂದ್ರೂ ಬೇಜಾರು ಮಾಡಬೇಡಿ, ಆಗತ್ತೆ ಅಂದ್ರೂ ಬೇಜಾರು ಮಾಡಬೇಡಿ. ಹಾಗಾಗಿ ನೋಡಿದ್ರಲ್ಲ ಸ್ನೇಹಿತರೆ, ನನ್ನಿಂದ ಏನಾದ್ರು ಬೇಜಾರಾದರೆ ಬೇಜಾರಾಯಿತು ಅಂತ ಹಾಕಿ, ಖುಷಿ ಆದರೆ ಖುಷಿ ಆಯಿತು ಅಂತ ಹಾಕಿ. ಖಂಡಿತ ಬೇಜಾರು ಮಾಡಬೇಡಿ, ಬೇಜಾರಾದ್ರೂ ಕ್ಷಮೆ ಇರಲಿ. ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೇನೆ, ನಾಳೆನ ವೀಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್. ನನಗೆ ಸಪೋರ್ಟ್ ಮಾಡೋದು ಮಾತ್ರ ಯಾರೂ ಮರಿಬೇಡಿ. ಪ್ರತಿಯೊಬ್ಬರು ಯಾರು ನನ್ನ ವೀಡಿಯೋ ನೋಡ್ತೀರಾ ಎಲ್ಲರೂ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೇನೆ. ಇನ್ನೂ ನನ್ನನ್ನು ಬೆಳೆಸಿ ಅಂತ ಕೇಳ್ಕೊಳ್ತಿದ್ದೇನೆ. ಥ್ಯಾಂಕ್ ಯು. ಬಾಯ್.